ಹಾಯ್ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನನಗೆ ಲವ್ ಟು ಈಟ್ ಅವರು ನಮಗೆ ಪಾನಿಪುರಿನ ಕೊಟ್ಟಿದ್ದಾರೆ. ಇದು ರೆಡಿ ಟು ಮಿಕ್ಸ್, ಈಸಿಯಾಗಿ ಮಾಡ್ಬೋದು. ಅದೆಲ್ಲ ತಂದು ಹೋಗಿ ಹೋಟೆಲಲ್ಲಿ ಹೆಂಗಿರುತ್ತೋ ಏನೋ ಗೊತ್ತಿರಲ್ಲ. ನಾವು ಅಲ್ಲೋಗಿ ತಿನ್ನೋದ್ರ ಬದಲು ಈ ಮಸಾಲ ಪೌಡರ್ನ ತೊಗೊಂಡು ನಾವೇ ಮನೆಯಲ್ಲೇ ಮಾಡ್ಕೋಬೋದು. ನಾವು ಮೊದಲಿಗೆ ಪೂರಿನ ಅವರೇ ಕೊಟ್ಟಿರ್ತಾರೆ. ಪೂರಿನ ಚೆನ್ನಾಗಿರೋ ಕಾದಿರೋಂಥ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಂತೂ ಪೂರಿ ಅಂತೂ ಏನು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ, ಫುಲ್ಲು ಚೆನ್ನಾಗಿದೆ. ಮತ್ತು ಅದ್ರ ಜೊತೆ ಆಲೂಗಡ್ಡೆ ಸ್ಟಫಿಂಗ್ ಅಂದರೆ ಅವರೇ ರೆಡಿಯಾಗಿ ಎಲ್ಲವನ್ನು ಮಾಡಿ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಜಸ್ಟ್ ಬಿಸಿ ವಾಟರ್ನ ಹಾಕೋದಷ್ಟೇನೆ ಬಾಕಿ. ಆ ಬಿಸಿ ವಾಟರ್ನ ಹಾಕಿ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ತಿರುಗಿಸ್ಕೊಡಿ. ಅದು ತಿರುಗಿಸ್ಕೊಂಡ್ರೆ ಇದು ನಮ್ಮ ಆಲೂಗಡ್ಡೆ ಸ್ಟಫಿಂಗು ರೆಡಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ನೀವು ಅವರೇ ಮಿಂಟ್ ಪಾನಿನೂ ಕೂಡ ಕೊಟ್ಟಿರ್ತಾರೆ. ಎಲ್ಲ ನೀಟಾಗಿ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಉಣಿಬೇಕು. ಉಣ್ತಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಸ್ಟಫ್ ಮಾಡ್ಕೊಳ್ಳಿ. ಈ ಸ್ಟಫ್ ಆದಮೇಲೆ ಅದು ಚೆನ್ನಾಗಿ ಉಣಿಬೇಕು. ಉಣ್ತಾದ್ಮೇಲೆ ನಿಮಗೆ ಅದು ಈಗ ನೋಡಿದ್ರೆ ನಿಮಗೆ ಅದು ಪೂರಿ ಥರ ಕಾಣಿಸುತ್ತೆ. ಬಟ್ ಆದರೆ ಅದನ್ನು ನೋಡಿದ್ರೆ ಆಲೂಗಡ್ಡೆ ಸ್ಟಫಿಂಗ್ ಅದು ಬಿಸಿನೀರಿಗೆ ಹಾಕಿ ಒಂದು 10 ಮಿನಿಟ್ಸ್ ಬಿಡ್ತಿದ್ದಂಗೆ ಸರಿ ಹೋಗುತ್ತೆ. ನೆಕ್ಸ್ಟು ನಮ್ಮ ಹತ್ರ ಮಿಂಟ್ ಪಾನಿ ಮತ್ತು ಇದು ಪಾನಿಗಳಿದೆ. ಆ ಮಿಂಟ್ ಪಾನಿನ ಹಾಕಿಬಿಟ್ಟು ನೀರನ್ನ ಹಾಕಿಬಿಟ್ಟು ಡಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಟಿರ್ ಮಾಡಿದ್ರೆ ಚೆನ್ನಾಗಿ ನಿಮಗೆ ಪಾನಿ ರೆಡಿ ಆಗುತ್ತೆ. ಈ ಮಿಂಟ್ ಪಾನಿ ಅಂತೂ ಟೇಸ್ಟು ಸ್ಟ್ರೀಟ್ ಸ್ಟೈಲಲ್ಲಿ ಹೆಂಗಿರುತ್ತೆ ಅದೇ ರೀತಿ ಇರುತ್ತೆ. ಮಿಂಟ್ ಪಾನಿ ಕೂಡ ಸಖತ್ತು ಟೇಸ್ಟಾಗಿರುತ್ತೆ. ಪಾನಿಪುರಿ ಅಂತೂ ಯಪ್ಪ, ನಾವು ಕೇಳೋಕೆ ಆಗದಿರೋಷ್ಟು ಸಖತ್ತಾಗಿರುತ್ತೆ. ತಿಂತಾಯಿದ್ರಂತೂ ಇನ್ನೂ ಬೇಕು 1 ಪ್ಲೇಟ್ ಅನ್ನೋ ರೀತಿಯೇ ಇರುತ್ತೆ. ಹಾಗೆಯೇ ನೀಟಾಗಿ ಗಂಟಿಲ್ದಂಗೆ ಅದನ್ನು ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ. ಚೆನ್ನಾಗಿ ಚೆನ್ನಾಗಿ ಸ್ಟಿರ್ ಮಾಡ್ಕೊತಾ ಇರಿ. ಮಾಡ್ಕೊಂಡಾದಮೇಲೆ ನಮ್ಮ ಹತ್ರ ಅವ್ರು ಕೊಟ್ಟಿರುವಂತಹ ಇನ್ನೊಂದು ಪೌಡರ್ ಇದೆ. ಅದನ್ನು ಕೂಡ ಹಾಕಿ ಸ್ವೀಟ್ ಪಾನಿ ಥರ ಅದನ್ನು ಕೂಡ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಸ್ಟಿರ್ ಮಾಡ್ಕೊಂಡಾದಮೇಲೆ ಅದಕ್ಕೂ ನೀರು ಆ್ಯಡ್ ಮಾಡಿಬಿಟ್ಟು ಕೋಲ್ಡ್ ವಾಟರ್ ಆ್ಯಡ್ ಮಾಡಿ. ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿರೋದನ್ನು. ಅದ್ರ ಜೊತೆಗೆ ಅದಾದಮೇಲೆ ಚೆನ್ನಾಗಿ ಸ್ಟಿರ್ ಆದಮೇಲೆ ಪೂರಿನ ಬಿಸಿಯಾಗಿ ಬೆಂದಿರುವಂಥ ಪೂರಿನ ನೀಟಾಗಿ ಒಡೆದು ನೀಟಾಗಿ ಪೌಡರ್ ಥರ ಮೇಲ್ಗಡೆ ಇರೋದನ್ನು ತೆಗೆದು ನಂತರ ಈ ನಮ್ಮ ಆಲೂಗಡ್ಡೆ ಸ್ಟಫಿಂಗ್ ಏನಿದೆ ಅದು ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಟಿರ್ತೀವಲ್ಲ, ಆ ರೆಸ್ಟಿಗಿರುವಂತಹ ಪೂರಿಯನ್ನು ನೀಟಾಗಿ ಪೂರಿ ಒಳಗಡೆಗೆ ಸ್ಟಫ್ ಮಾಡಿ. ಅದು ಸ್ಟಫ್ ಆದಮೇಲೆ ನೀಟಾಗಿ ಸ್ಟಫ್ ಮಾಡಿ. ಆಮೇಲೆ ನಿಮಗೆ ಪಾನಿಪುರಿ ಅಂತ ಮಿಂಟ್ ಪಾನಿ ಮತ್ತು ಸ್ವೀಟು 2 ಪಾನಿನೂ ಬೇಕಾದರೆ ಹಾಕ್ಕೊಂಡು ಕುಡಿಬೋದು. ಇಲ್ಲ ನನಗೆ ಖಾರ ಇಷ್ಟ ಅಂದರೆ ಖಾರದ್ದು ಮಿಂಟ್ದಂತೂ ಸಖತ್ತಾಗಿದೆ. ರೆಡಿ ಟು ಈಟ್ ಅನ್ನೋದಕ್ಕೆ ಈಸಿಯಾಗಿದೆ. ಮತ್ತು ಯಾವುದೇ ರೀತಿ ಕೆಮಿಕಲ್ ಸಬ್ಸ್ಟೆನ್ಸಸ್ ಇರೋಲ್ಲ, ಏನೂ ಪ್ರಿಸರ್ವೇಟಿವ್ ಆ್ಯಡ್ ಆಗಿರೋಲ್ಲ, ಕಲರ್ಸ್ ಕೂಡ ಏನೂ ಆ್ಯಡ್ ಆಗಿರೋಲ್ಲ. ಈ ಥರವಾಗಿ ಇರುವಂತಹ ಪೇಜ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಫಾಲೋ ಮಾಡಿ. ಅವ್ರ ಪೇಜ್ನೂ ಫಾಲೋ ಮಾಡಿ, ನಮ್ಮ ಪೇಜ್ನೂ ಫಾಲೋ ಮಾಡಿ. ಮತ್ತೆ ಇದೇ ಥರ ಮಾಡೋಕ್ಕೆ ಇನ್ಸ್ಪೈರ್ ಆಗಿ. ಹಾಗೆಯೇ ನೋಡಿ ರೆಡಿ ಆಯಿತು. ಹಾಗೆಯೇ ನಮ್ಮ ಪೂರಿ ಎಲ್ಲ ಸ್ಟಫಿಂಗ್ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಇವಾಗ ಮಿಂಟ್ ಪಾನಿ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡಿದ್ದೀನಿ. ನೋಡಿ ನಿಮ್ಗೆ ಇಷ್ಟ ಆದರೆ ಈ ಪೇಜಲ್ಲಿ ಹೋಗಿ ಬೈ ಮಾಡಿ. ಅದು ನಿಮಗೆ ರೆಗ್ಯುಲರ್ ಪ್ರೈಸಲ್ಲೇ ಸಿಗುತ್ತೆ. ಏನು ಅತಿ ಕಾಸ್ಟ್ಲಿನೂ ಏನಿಲ್ಲ. ತುಂಬ ಚೆನ್ನಾಗಿದೆ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಅಮೆಝಾನ್ ಆಗಿದೆ. ನೀವು ಅಮೆಝಾನಲ್ಲೂ ಬೈ ಮಾಡ್ಬೋದು, ಇಲ್ಲಾಂದರೆ ಅವ್ರದ್ದು ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟಲ್ಲಿ ಕೂಡ ಹೋಗಿ ಬೈ ಮಾಡ್ಬೋದು. ನೋಡಿ ನೀವು ನೋಡ್ತಿರೋಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿದೆ. ನನ್ನ ಜೊತೆಗೆ ಸ್ವೀಟ್ ಪಾನಿನೂ ಕೂಡ ಸ್ವಲ್ಪ ಆ್ಯಡ್ ಮಾಡಿ ಹಾಕ್ಕೊಂಡು ತಿಂದೆ. ಏನೇ ಮಾಡಿದ್ರು ಮನುಷ್ಯನ ಗುಣ ಅಲ್ವೇನ್ರಿ, ಸ್ವಲ್ಪ ಸ್ವೀಟು ತಿನ್ನಬೇಕು, ಖಾರ ಉಪ್ಪು ಹುಳಿ ಎಲ್ಲನೂ ತಿನ್ನಬೇಕು ಅಂದಂಗೆ ಏನು ಸಖತ್ತಾಗಿತ್ತು ಗೊತ್ತಾ. ಲವ್ ಟು ಈಟ್ ಅವ್ರದ್ದು ಪಾನಿಪುರಿ ಅಂತೂ ಯಪ್ಪ ಸಖತ್ ಗುರು. ಅವ್ರ ಪೇಜ್ನ ಫಾಲೋ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.